ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ, ಅಧ್ಯಾಯ 2. ರಾಜವಂಶ. ವಿಶುದ್ಧ ಸೂರ್ಯವಂಶದಲ್ಲಿ ಪರಮ ಪ್ರತಾಪಿಯೂ ಯಶಸ್ವಿಯೂ ದೀರ್ಘಬಾಹುವೂ ಪುಣ್ಯಶ್ಲೋಕನೂ ಆದ ಖಟ್ವಾಂಗನೆನ್ನುವ ರಾಜನು ಪೃಥ್ವಿಯನ್ನು ಪಾಲಿಸುತ್ತಿದ್ದನು. ಪ್ರಜೆಗಳು ಅವನ ಪರಿಪಾಲನೆಯು ದೈವವೆಂದು ಭಾವಿಸಿ ನಂಬಿ ಗೌರವಿಸುತ್ತಿದ್ದರು. ಆ ಮಹಾರಾಜನಿಗೆ ಏಕೈಕ ಪುತ್ರ, ಅವನೇ ದಿಲೀಪ. ಕುಮಾರನಾದ ದಿಲೀಪನು ದಿನ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಮಹಾ ತೇಜೋವಂತನಾಗಿ ತಂದೆಯೊಡನೆ ರಾಜ್ಯ ಪಾಲನೆಯ ವಿಷಯದಲ್ಲಿ ಪಾಲ್ಗೊಳ್ಳುತ್ತಾ ದೇಶದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು ಗಮನಿಸುತ್ತಾ ವಿಚಾರಿಸುತ್ತಾ ಶ್ರದ್ಧಾಳುವಾಗಿ ಪ್ರಜೆಗಳ ಮಧ್ಯದಲ್ಲಿ ಬೆಳೆಯುತ್ತಿದ್ದನು. ತಂದೆಯು ಕುಮಾರನು ದೊಡ್ಡವನಾಗುತ್ತಿರುವುದನ್ನು ನೋಡಿ ಯುಕ್ತ ವಯಸ್ಸಿನಲ್ಲೇ ವಿವಾಹ ಮಾಡಿ ರಾಜ್ಯ ಪರಿಪಾಲನಾ ಬಾಧ್ಯತೆಯನ್ನು ಅವನ ಮೇಲೆ ಹೊರಿಸಬೇಕೆಂದು ಸಂಕಲ್ಪಿಸಿದನು. ಎಲ್ಲ ವಿಧದಲ್ಲೂ ಸರಿಹೊಂದುವ ಸೊಸೆಯನ್ನು ತರಬೇಕೆಂದು ಯೋಚಿಸಿ ಕಡೆಗೆ ಮಗಧ ನಂದಿನಿಯಾದ ಸುದಕ್ಷಿಣೆಯೊಂದಿಗೆ ಅತ್ಯಂತ ವೈಭವದಿಂದ ವಿವಾಹವನ್ನು ನಡೆಸಿದನು. ಸುದಕ್ಷಿಣೆಯು ಮಹಾಗುಣವಂತೆ, ಸಾಧ್ವಿಯೂ ಸರಳ ಹೃದಯಿಯೂ ಆದ ಅವಳು ಪತಿಯನ್ನು ಅನುಸರಿಸುತ್ತಾ ಪ್ರಾಣ ಸಮಾನವಾಗಿ ಅವನನ್ನು ಪ್ರೇಮಿಸುತ್ತಾ ಸೇವಿಸುತ್ತಿದ್ದಳು. ಪತಿಯಾದ ದಿಲೀಪನೂ ಕೂಡ ಮಹಾಗುಣವಂತನಾದುದರಿಂದ ಅವಳಿಗೆ ಯಾವ ವಿಧವಾದ ಬಾಧೆಯೂ ಇರದಂತೆ ನೋಡಿಕೊಳ್ಳುತ್ತಿದ್ದನು. ರಾಜ್ಯ ಪರಿಪಾಲನಾ ವಿಷಯದಲ್ಲಿ ತಂದೆಯನ್ನು ಅನುಸರಿಸುತ್ತಾ ಕ್ರಮೇಣವಾಗಿ ತಂದೆಯ ಜವಾಬ್ದಾರಿಗಳನ್ನೆಲ್ಲ ತಾನೇ ನಿರ್ವಹಿಸುತ್ತಾ ತಂದೆಗೆ ಸ್ವಲ್ಪ ವಿಶ್ರಾಂತಿ ಕೊಡುತ್ತಿದ್ದುದನ್ನು ಗಮನಿಸಿ ಖಟ್ವಾಂಗನು ಕುಮಾರನ ವಿವೇಕ, ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ತನ್ನೊಳಗೇ ತಾನು ಸಂತೋಷಪಡುತ್ತಿದ್ದನು. ಹೀಗೆ ಸ್ವಲ್ಪ ಕಾಲ ಕಳೆಯಿತು. ಖಟ್ವಾಂಗನು ಒಂದು ಸುಮುಹೂರ್ತದಲ್ಲಿ ದಿಲೀಪನಿಗೆ ರಾಜ್ಯ ಪರಿಪಾಲನಾ ಪಟ್ಟವನ್ನು ಕಟ್ಟಿದನು. ಅಂದಿನಿಂದಲೂ ದಿಲೀಪ ಮಹಾರಾಜನೆನ್ನುವ ಹೆಸರಿನಿಂದ ಸಪ್ತದ್ವೀಪವತಿಯಾದ ವಸುಂಧರೆಗೆ ಪ್ರಭುವಾಗಿ ಧರ್ಮ ಪಾಲನೆ ಮಾಡುತ್ತಿದ್ದನು. ಸಕಾಲದಲ್ಲಿ ಮಳೆ ಬಂದು ಸಸ್ಯ ಶ್ಯಾಮಲ ಸಮೃದ್ಧಿಯಾಗಿ ಬೆಳೆದು ಹೊಟ್ಟೆ ಬಟ್ಟೆಗೆ ಏನೂ ಕೊರತೆ ಇಲ್ಲದೆ ನಿತ್ಯ ಕಲ್ಯಾಣ, ವೇದ ಪಾರಾಯಣಗಳಿಂದ, ಶಾಸ್ತ್ರ ಸಮ್ಮತವಾದ ಯಜ್ಞ ಯಾಗಾದಿ ಕರ್ಮಗಳಿಂದ ಎಲ್ಲ ಜಾತಿಯವರೂ ಅವನ ರಾಜ್ಯದಲ್ಲಿ ಹಾಯಾಗಿ ಜೀವಿಸುತ್ತಿದ್ದರು. ದಿನಗಳು ವರ್ಷಗಳು ಕಳೆದಂತೆ ಮಹಾರಾಜನನ್ನು ಯಾವುದೋ ಅಶಾಂತಿ ಬಾಧಿಸುತ್ತಿರುವಂತೆ ಅವನ ಮುಖ ವರ್ಚಸ್ಸು ಸೂಚಿಸುತ್ತಿತ್ತು. ಹೀಗೆ ಕೆಲವು ಸಂವತ್ಸರಗಳು ಕಳೆದವು. ಆಸೆ ನೆರವೇರುವುದೆನ್ನುವ ಭರವಸೆ ದಿನ ದಿನಕ್ಕೆ ಕುಂದುತ್ತಿತ್ತು. ಒಂದು ದಿನ ತನ್ನ ರಾಣಿಯಾದ ಸುದಕ್ಷಿಣೆಯೊಂದಿಗೆ ತನ್ನ ದುಗುಡವನ್ನು ಹೀಗೆ ತೋಡಿಕೊಂಡನು. ಪ್ರಿಯೇ, ನಮಗೆ ಈವರೆಗೆ ಸಂತಾನ ಇಲ್ಲದಿರುವುದರಿಂದ ನಮಗೆ ಮಕ್ಕಳಿಲ್ಲ ಎನ್ನುವ ಚಿಂತೆಗಿಂತಲೂ ಇಕ್ಷ್ವಾಕು ವಂಶ ಹೇಗೆ ಬೆಳೆಯುವುದೆನ್ನುವ ಚಿಂತೆ ನನ್ನನ್ನು ಬಾಧಿಸುತ್ತಿದೆ. ಇದಕ್ಕೆ ನಾನು ಮಾಡಿದ ಯಾವುದೋ ಪಾಪದ ಫಲ ಕಾರಣವಿರಬೇಕು. ಅದರ ಪರಿಹಾರಾರ್ಥವಾಗಿ ಏನು ಮಾಡಬೇಕೋ ನನಗೆ ತೋಚುತ್ತಿಲ್ಲ. ದೈವ ಕರುಣಾ ಕಟಾಕ್ಷವನ್ನು ಪಡೆಯುವ ಮಾರ್ಗ ಯಾವುದೆನ್ನುವುದನ್ನು ನಮ್ಮ ಕುಲಗುರುಗಳಾದ ವಸಿಷ್ಠರನ್ನು ವಿಚಾರಿಸಿ ತಿಳಿಯಬೇಕೆಂದು ಈ ದಿನ ನನ್ನ ಮನಸ್ಸು ಬಹಳ ತವಕಪಡುತ್ತಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು. ಸುದಕ್ಷಿಣೆಯು ಆಲಸ್ಯ ಮಾಡದೆ ಆಲೋಚಿಸದೆ, ನಾಥ, ಈ ವಿಚಾರ ಬಹಳ ದಿನಗಳಿಂದ ನನ್ನನ್ನು ಬಾಧಿಸುತ್ತಿದ್ದರೂ ಪತಿ ಆಜ್ಞೆ ಇಲ್ಲದೆ ನನ್ನ ಆಲೋಚನೆಗಳನ್ನು ಹೊರಗೆಡಹುವುದು ತಪ್ಪಾಗುವುದೇನೋ ಎಂದು ನನ್ನಲ್ಲಿ ನಾನು ಅಂದುಕೊಂಡು ಸುಮ್ಮನಿದ್ದೆ. ತಮ್ಮ ಇಚ್ಛೆಯನ್ನು ಅನುಸರಿಸಲು ನಾನು ಸದಾ ಸಿದ್ಧಳೆನ್ನುವುದು ನಿಮಗೆ ಗೊತ್ತಿದೆಯಲ್ಲವೇ? ಇದಕ್ಕೆ ಆಲಸ್ಯವೇಕೆ ಎಂದು ತನ್ನ ಅಂಗೀಕಾರವನ್ನು ಸೂಚಿಸಿದಳು. ದಿಲೀಪನು ರಥವನ್ನು ಸಿದ್ಧಪಡಿಸಿ, ಈ ದಿನ ನಮ್ಮ ಜೊತೆ ಪರಿವಾರವಾಗಲಿ ರಕ್ಷಕ ಭಟರಾಗಲಿ ಯಾರೂ ಬರಬೇಕಾದ್ದಿಲ್ಲ ಎಂದು ಆಜ್ಞಾಪಿಸಿ ತಾನೇ ರಥವನ್ನು ನಡೆಸಿಕೊಂಡು ರಾಣಿಯೊಂದಿಗೆ ಗುರುದೇವ ವಸಿಷ್ಠರ ಆಶ್ರಮವನ್ನು ಸೇರಿದನು. ರಥದ ಶಬ್ದ ಕೇಳಿದೊಡನೆಯೇ ಹೊರಗಿದ್ದ ಆಶ್ರಮವಾಸಿಗಳು ಒಳಗೆ ಹೋಗಿ ಗುರುವಿಗೆ ತಿಳಿಸಿದರು. ವಸಿಷ್ಠರು ಬಾಗಿಲ ಬಳಿಗೆ ಬಂದು ದಿಲೀಪನನ್ನು ಆಶೀರ್ವದಿಸಿ ಕುಶಲ ಪ್ರಶ್ನೆ ಮಾಡುತ್ತಿರಲು ಅವರ ಜೊತೆಯಲ್ಲೇ ಇದ್ದ ಅರುಂಧತಿ ದೇವಿಗೆ ರಾಣಿ ಸುದಕ್ಷಿಣೆಯು ನಮಸ್ಕರಿಸಿದಳು. ಅರುಂಧತಿಯು ಅವಳನ್ನು ಆಶೀರ್ವದಿಸಿ ಪ್ರೇಮದಿಂದ ಕುಶಲ ಪ್ರಶ್ನೆ ಮಾಡಿ ಒಳಗೆ ಕರೆದೊಯ್ದಳು. ರಾಜ ದಿಲೀಪನೂ ಕೂಡ ಪ್ರಭು ಧರ್ಮವನ್ನು ಅನುಸರಿಸಿ
ಆಶ್ರಮವಾಸಿಗಳಿಗಾಗಲಿ ತಮಗಾಗಲಿ ಯಾವ ತೊಂದರೆಯೂ ಇಲ್ಲದೆ, ಅರಣ್ಯದಲ್ಲಿ ಕ್ರೂರ ಮೃಗಗಳ ಬಾಧೆ ಇಲ್ಲದೆ ನಿಮ್ಮ ನಿತ್ಯಾನುಷ್ಠಾನಗಳು ಸಕ್ರಮವಾಗಿ ನಡೆಯುತ್ತಿವೆ ತಾನೇ ಎಂದು ಗುರುಗಳಾದ ವಸಿಷ್ಠರನ್ನು ಕುಶಲ ಪ್ರಶ್ನೆ ಮಾಡಿದನು. ನಂತರ ಎಲ್ಲರೂ ಒಳಗೆ ಹೋಗಿ ಅವರವರ ಆಸನಗಳನ್ನು ಸ್ವೀಕರಿಸಿದರು. ವಸಿಷ್ಠರು ಆಶ್ರಮವಾಸಿಗಳಿಗೆ ತಮ್ಮ ತಮ್ಮ ವಸತಿಗೆ ಹೋಗುವಂತೆ ಆಜ್ಞಾಪಿಸಿ, ರಾಜನು ರಾಣಿ ಸಮೇತನಾಗಿ ಆಶ್ರಮಕ್ಕೆ ಬಂದ ಕಾರಣವೇನೆಂದು ಏಕಾಂತದಲ್ಲಿ ವಿಚಾರಿಸಿದರು. ರಾಜನು ತನಗಿದ್ದ ಕೊರತೆಯ ವಿಷಯವನ್ನು ವಿನಯದಿಂದ ಭಿನ್ನವಿಸಿ, ನಿಮ್ಮ ಅನುಗ್ರಹವಿಲ್ಲದೆ ಇದಕ್ಕೆ ಅನ್ಯ ಮಾರ್ಗವಿಲ್ಲ ಎಂದು ಪ್ರಾರ್ಥಿಸಿದನು. ರಾಜನ ಪ್ರಾರ್ಥನೆಯನ್ನು ಕೇಳಿ ವಸಿಷ್ಠರು ಧ್ಯಾನ ಮಗ್ನರಾಗಿ ಸ್ವಲ್ಪ ಕಾಲ ಮೌನವಾಗಿ ಇದ್ದುದನ್ನು ನೋಡಿ, ರಾಜನೂ ಕೂಡ ತನ್ನ ರಾಣಿಯೊಂದಿಗೆ ದೈವ ಚಿಂತನೆ ಮಾಡುತ್ತಾ ಪದ್ಮಾಸನಾಸೀನನಾಗಿ ಕುಳಿತನು. ನಂತರ ವಸಿಷ್ಠರು ಕಣ್ಣು ತೆರೆದು, ರಾಜ, ದೈವೇಚ್ಛೆಗೆ ಎದುರು ಹೋಗುವುದು ಎಂಥವರಿಗೂ ಸಾಧ್ಯವಿಲ್ಲ. ಪುತ್ರ ಪ್ರಾಪ್ತಿಯಾಗುವಂತೆ ಮಾಡುವ ಶಕ್ತಿ ನನಗಿಲ್ಲ. ನಾನು ಹಾಗೆ ಮಾಡಲಾರೆ. ನಿನಗೊಂದು ಶಾಪವಿದೆ. ಅದೇನೆಂದರೆ, ನೀನೊಮ್ಮೆ ರಾಜಧಾನಿಗೆ ಹಿಂತಿರುಗಿ ಬರುವ ಸಮಯದಲ್ಲಿ ಕಾಮಧೇನುವು ಕಲ್ಪವೃಕ್ಷದ ನೆರಳಿನಲ್ಲಿ ಮಲಗಿ ಮೆಲಕು ಹಾಕುತ್ತಿತ್ತು. ನೀನು ಅದನ್ನು ನೋಡಿಯೂ ಲೆಕ್ಕಿಸದೆ ವಿಷಯ ಲೋಲುಪದಾಗಿ ಅಹಂಕಾರದಿಂದ ರಾಜಭವನವನ್ನು ಸೇರಿಕೊಂಡೆ. ಕಾಮಧೇನುವು ನಿನ್ನಿಂದಾದ ಅಪಮಾನದ ವಿಚಾರ ಮಾಡಿ, ರಾಜನೇ ಗೋವುಗಳನ್ನು ಗೌರವಿಸದಿದ್ದ ಮೇಲೆ ಪ್ರಜೆಗಳು ಹೇಗೆ ಗೌರವಿಸಿಯಾರು ಎನ್ನುವ ಅಭಿಪ್ರಾಯಕ್ಕೆ ಬಂದು, ವೇದಗಳನ್ನು, ಬ್ರಾಹ್ಮಣರನ್ನು, ಗೋವುಗಳನ್ನು ಗೌರವಿಸದ ರಾಜರ ವಂಶ ಅಭಿವೃದ್ಧಿಯಾದರೆ ಲೋಕವೇ ಧರ್ಮಹೀನವಾಗುವುದೆಂದು ನಿಶ್ಚಯಿಸಿ ನಿನಗೆ ವಂಶೋದ್ಧಾರಕನಾದ ಮಗ ಹುಟ್ಟದಿರಲೆಂದು ಶಪಿಸಿದಳು. ಪುತ್ರನಿಲ್ಲದ ಶೋಕದಿಂದ ನಿನ್ನ ತಪ್ಪನ್ನು ತಿಳಿದು, ಇಲ್ಲವೇ ಪರಮ ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ಯಾವಾಗ ನೀನು ತಿರುಗಿ ಗೋಪೂಜೆ ಪ್ರಾರಂಭಿಸುವಿಯೋ, ಗೋವುಗಳನ್ನು ಗೌರವಿಸುವಿಯೋ, ಆಗ ನಿನ್ನ ವಂಶ ತಿರುಗಿ ವೃದ್ಧಿಯಾಗಲೆಂದು ಕಾಮಧೇನು ಭಾವಿಸಿದ್ದರಿಂದ ನಿನಗೆ ಈಗ ಪುತ್ರನಿಲ್ಲದ ಬಾಧೆ ಪೀಡಿಸುತ್ತಿದೆ. ಆದ್ದರಿಂದ ಇಂದಿನಿಂದ ನೀನು ಸತೀ ಸಮೇತನಾಗಿ ಸಕ್ರಮವಾಗಿ ಗೋಪೂಜೆ ಮಾಡಿದರೆ ತಪ್ಪದೆ ನಿಮಗೆ ಪುತ್ರ ಪ್ರಾಪ್ತಿಯಾಗುವುದು. ಈಗ ಸಾಯಂ ಸಮಯ ಸನ್ನಿಹಿತವಾಗುತ್ತಿದೆ. ಇನ್ನೇನು ಗೋವುಗಳು ಬರುವ ಹೊತ್ತಾಯಿತು. ನನಗೂ ಅಗ್ನಿಹೋತ್ರದ ಸಮಯವಾಯಿತು. ನಂದಿನಿ ಕಾಮಧೇನು ಕಾಡಿನಿಂದ ಹಿಂದಿರುಗುವ ಹೊತ್ತಾಯಿತು. ತಡಮಾಡದೆ ಈಗಲೇ ಹೊರಟು ಗೋಸೇವೆ ಮಾಡು. ನಿರಂತರ ಧೇನು ವ್ರತನಿಷ್ಠನಾಗಿರು. ನಂದಿನಿಗೆ ಹೊತ್ತು ಹೊತ್ತಿಗೆ ಬೇಕಾದ ಆಹಾರ ಪಾನೀಯಗಳನ್ನು ಕೊಡುತ್ತಾ ಅದರ ಸ್ನಾನಾದಿಗಳಿಗೆ ಕಾಲವನ್ನು ಗೊತ್ತು ಮಾಡಿ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿರು ಎಂದು ಆಜ್ಞಾಪಿಸಿದರು. ಧೇನು ವ್ರತದ ದೀಕ್ಷೆ ಕೊಟ್ಟು ತೀರ್ಥ ಪ್ರಸಾದವಿತ್ತು ಅವರನ್ನು ಗೋಸೇವೆಗೆ ಕಳುಹಿಸಿ ತಮ್ಮ ಅನುಷ್ಠಾನಕ್ಕಾಗಿ ನದಿಗೆ ಹೋದರು. ಅಂದಿನಿಂದ ದಿಲೀಪನೂ ರಾಣಿಯೂ ನಂದಿನಿಯನ್ನು ಪ್ರಾಣ ಸಮಾನವಾಗಿ ಪ್ರೇಮಿಸುತ್ತಾ ಪೂಜಿಸುತ್ತಾ ಸೇವಿಸುತ್ತಿದ್ದರು. ಒಂದು ದಿನ ನಂದಿನಿಯು ಅರಣ್ಯದಲ್ಲಿ ಮೇಯುತ್ತಾ ಸಂಚರಿಸುತ್ತಿರುವಾಗ ಒಂದು ಸಿಂಹವು ತಿನ್ನಲು ಹವಣಿಸಿ ನಂದಿನಿಯ ಮೇಲೆ ಬಿದ್ದಿತು. ಅದನ್ನು ಕಂಡು ದಿಲೀಪನು ನಂದಿನಿಯನ್ನುಳಿಸಲು ತನ್ನ ಸರ್ವಶಕ್ತಿಯನ್ನೂ ಉಪಯೋಗಿಸಿದನು. ಕಡೆಗೆ ನಂದಿನಿಗೆ ಬದಲಾಗಿ ತನ್ನ ದೇಹವನ್ನು ಒಪ್ಪಿಸುವುದಕ್ಕಾಗಿ ಪ್ರಾಣವನ್ನು ತೆರಲು ಸಿದ್ಧನಾದನು. ಕ್ರೂರ ಮೃಗವಾದರೂ ಆ ಸಿಂಹವು ಪರಮ ಧರ್ಮ ನಿಷ್ಠೆಯುಳ್ಳದ್ದಾಗಿತ್ತು. ನಂದಿನಿ ಕಾಮಧೇನುವನ್ನು ರಕ್ಷಿಸಲು ತನ್ನ ಪ್ರಾಣವನ್ನೂ ಸಹ ಅರ್ಪಿಸಲು ರಾಜನು ಸಿದ್ಧನಾದುದನ್ನು ನೋಡಿ ಅದಕ್ಕೆ ದಯೆ ಬಂದಿತು. ನಂದಿನಿಗೂ ರಾಜನಿಗೂ ಯಾವ ಬಾಧೆಯನ್ನೂ ಉಂಟು ಮಾಡದೆ ಅದು ಹೊರಟು ಹೋಯಿತು. ತನ್ನ ಪ್ರಾಣವನ್ನು ಕಾಪಾಡಿದ ದಿಲೀಪನ ಬಗ್ಗೆ ನಂದಿನಿಯು ಕೃತಜ್ಞತಾಪೂರ್ವಕವಾಗಿ ಆನಂದವನ್ನು ವ್ಯಕ್ತಪಡಿಸುತ್ತಾ, ರಾಜ, ಇಂದಿಗೆ ನಿನ್ನ ಶಾಪ ವಿಮೋಚನೆಯಾಯಿತು. ನಿನಗೆ ವಿಶ್ವ ವಿಜಯಿಯೂ ಧರ್ಮಾತ್ಮನು, ತ್ರಿಲೋಕ ವಿಖ್ಯಾತಿ ಪಡೆಯುವಂಥವನು, ಕುಲಕೀರ್ತಿಯನ್ನು ಕಾಪಾಡುವವನು ಅಷ್ಟೇ ಅಲ್ಲ, ಅವನ ವಂಶದಲ್ಲೇ ಶ್ರೀಮನ್ನಾರಾಯಣನು ಅವತರಿಸುವಂಥ ಸುಪುತ್ರನು ಅತಿ ಶೀಘ್ರದಲ್ಲಿ ಹುಟ್ಟುವನು ಎಂದು ಆಶೀರ್ವದಿಸಿ ರಾಜನೊಂದಿಗೆ ಆಶ್ರಮಕ್ಕೆ ಬಂದಿತು. ಗುರುವು ಸರ್ವಜ್ಞನಾದುದರಿಂದ ದಿಲೀಪ ಮತ್ತು ಅವನ ರಾಣಿಯ ಮುಖ ನೋಡಿದೊಡನೆಯೇ ವಸಿಷ್ಠರು, ನಿಮ್ಮ ಅಭೀಷ್ಟ ನೆರವೇರಿತು, ಇನ್ನು ನೀವು ನಿಮ್ಮ ರಾಜ್ಯಕ್ಕೆ ತೆರಳಬಹುದು ಎಂದು ಆಶೀರ್ವದಿಸಿದರು.
ದಿಲೀಪನೂ ರಾಣಿಯೂ ಗುರುವಿಗೆ ನಮಸ್ಕರಿಸಿ ಆಶ್ರಮವಾಸಿಗಳನ್ನು ಬೀಳ್ಕೊಟ್ಟು ನಂದಿನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಹೊರಟು ರಾಜಧಾನಿಯನ್ನು ಸೇರಿದರು. ಅಂದಿನಿಂದಲೇ ರಾಣಿಯ ಗರ್ಭದಲ್ಲಿ ಕುಮಾರನು ಬೆಳೆಯಲಾರಂಭಿಸಿದನು. ರಾಣಿಗೆ ದಿನ ತುಂಬಿ ಒಂದು ಸುಮುಹೂರ್ತದಲ್ಲಿ ಪುತ್ರರತ್ನ ಜನಿಸಿತು. ಈ ವಾರ್ತೆಯು ಪುರಜನರಿಗೆ ತಿಳಿದೊಡನೆಯೇ ಅವರು ಬೀದಿಗಳಿಗೆ ತೋರಣಾಲಂಕಾರ ಮಾಡಿದರು, ಸಂತೋಷದಿಂದ ನರ್ತಿಸಿದರು, ಆರತಿ ಬೆಳಗಿದರು, ಜಯ ಜಯ ಘೋಷಣೆ ಮಾಡಿದರು. ತಮ್ಮ ಸಂತೋಷವನ್ನು ಅನೇಕ ಬಗೆಯಾಗಿ ವ್ಯಕ್ತಪಡಿಸುತ್ತಾ ಸಹಸ್ರಾರು ಜನರು ರಾಜಭವನದ ಬಳಿ ಬಂದು ಸೇರಿದರು. ಇದನ್ನು ಕಂಡ ದಿಲೀಪ ಮಹಾರಾಜನು ಪ್ರಜೆಗಳಿಗೆ ಈ ಶುಭ ಸಮಾಚಾರವನ್ನು ತಿಳಿಸುವಂತೆ ಆಜ್ಞಾಪಿಸಿದನು. ರಾಜಭವನದ ಮುಂದಿನ ವಿಶಾಲ ಪ್ರದೇಶದಲ್ಲಿ ನೆರೆದಿದ್ದ ಸಹಸ್ರಾರು ಪ್ರಜೆಗಳಿಗೆ ತಮಗೊಬ್ಬ ಕುಮಾರ ರಾಜನು ಜನಿಸಿದ್ದಾನೆ ಎನ್ನುವ ಶುಭವಾರ್ತೆ ತಿಳಿದೊಡನೆ ಕರತಾಳ ಮಾಡಿ ಜೈ ಜೈಕಾರ ಹಾಕಿ ತಮ್ಮ ಮನೆಗಳಿಗೆ ತೆರಳಿದರು. ದಿಲೀಪನು 10ನೆಯ ದಿನ ಗುರುವನ್ನು ಅರಮನೆಗೆ ಬರಮಾಡಿಕೊಂಡು ನಾಮಕರಣ ಮಹೋತ್ಸವ ನಡೆಸಿದನು. ಜನ್ಮ ನಕ್ಷತ್ರವನ್ನು ಅನುಸರಿಸಿ ಬಾಲಕನಿಗೆ ರಘು ಎನ್ನುವ ಹೆಸರಿಟ್ಟನು. ರಘು ದಿನ ದಿನಕ್ಕೆ ಬೆಳೆದು ದೊಡ್ಡವನಾದನು. ಒಂದು ದಿನ ದಿಲೀಪನಿಗೆ ಏನನ್ನಿಸಿತೋ ಏನೋ ರಾಣಿಯೊಂದಿಗೆ ಮಾತನಾಡುತ್ತಾ, ಸುದಕ್ಷಿಣೆ, ನಾನು ಅನೇಕ ಘನ ಕಾರ್ಯಗಳನ್ನು ಸಾಧಿಸಿದೆ, ಯಜ್ಞಯಾಗಾದಿ ಸತ್ಕರ್ಮಗಳನ್ನು ಮಾಡಿದೆ, ರಾಜರೊಂದಿಗೆ ಭಯಂಕರ ಯುದ್ಧ ಮಾಡಿದೆ, ರಾಕ್ಷಸರನ್ನು ದಮನ ಮಾಡಿದೆ, ಕಡೆಗೆ ಪುತ್ರರತ್ನ ರೂಪದಲ್ಲಿ ಭಗವತ್ ಕಟಾಕ್ಷವನ್ನೂ ಪಡೆದೆ. ಇನ್ನು ನಮಗೆ ಬೇಕಾದ್ದು ಯಾವುದೂ ಇಲ್ಲ. ಶೇಷ ಕಾಲವನ್ನು ದೈವಾರಾಧನೆಯಲ್ಲಿ ಪೂರ್ತಿ ಮಾಡೋಣ. ರಘುವು ಮಹಾಗುಣವಂತ, ಯೋಗ್ಯ. ರಾಜ್ಯ ಪರಿಪಾಲನಾ ಬಾಧ್ಯತೆಯನ್ನು ಅವನಿಗೊಪ್ಪಿಸಿ ನಾವು ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿನ್ನುತ್ತಾ ಮಹನೀಯರ ಸೇವೆ ಮಾಡುತ್ತಾ ಶ್ರವಣ ಮನನ ನಿಧಿಧ್ಯಾಸನಾದಿ ಕರ್ಮಗಳಿಂದ ಕಾಲವನ್ನು ಪವಿತ್ರ ಮಾಡೋಣ. ತಡಮಾಡದೆ ಬೆಳಗಾಗುತ್ತಲೇ ಮಂತ್ರಿಗಳನ್ನು ಕರೆದು ರಘುವಿನ ಪಟ್ಟಾಭಿಷೇಕಕ್ಕೂ ವಿವಾಹಕ್ಕೂ ತಕ್ಕ ಏರ್ಪಾಟುಗಳನ್ನು ಮಾಡೋಣ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂದು ತೀವ್ರ ವೈರಾಗ್ಯದಿಂದ ರಾಣಿಯನ್ನು ಪ್ರಶ್ನೆ ಮಾಡಿದನು. ಸುದಕ್ಷಿಣೆಯು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ, ನಾಥ, ಈ ದಾಸಿಗೆ ಬೇರೇನು ಬೇಕಾಗಿದೆ? ನಿಮ್ಮ ಆಜ್ಞೆಗೆ ನಾನು ಬದ್ಧಳು. ಅವಶ್ಯಕವಾದ ಏರ್ಪಾಡುಗಳನ್ನು ಮಾಡಿ ಎಂದು ಆಗಿಂದಾಗಲೇ ಅರಣ್ಯವಾಸಕ್ಕೆ ಹೊರಟವಳಂತೆ ತೋರಿಸಿಕೊಂಡದ್ದನ್ನು ನೋಡಿ ರಾಜನಿಗೆ ಮತ್ತಷ್ಟು ಉತ್ಸಾಹ ಹೆಚ್ಚಿತು. ದಿಲೀಪ ಮಹಾರಾಜನು ಮಂತ್ರಿಗಳನ್ನೂ ಪಂಡಿತರುಗಳನ್ನೂ ಋಷಿಗಳನ್ನೂ ಬರಮಾಡಿಕೊಂಡು ಉದ್ದೇಶವನ್ನು ಅವರಿಗೆ ತಿಳಿಸಿದನು. ರಘುವಿಗೆ ಪಟ್ಟಾಭಿಷೇಕ ಮಾಡಿ ಅವನಿಗೆ ಒಪ್ಪುವ ರಾಜಕನ್ಯೆಯನ್ನು ಹುಡುಕಿ ವಿವಾಹ ಮಾಡಿ ಹೇಳಬೇಕಾದ ರಾಜನೀತಿಯನ್ನು ಹೇಳಿದನು. ವೇದ ಪೋಷಣೆಯ ವಿಷಯವನ್ನು, ಪ್ರಜಾಕ್ಷೇಮಕ್ಕಾಗಿ ಮಾಡಬೇಕಾದ ಮುಖ್ಯವಾದ ಶಾಸನಗಳನ್ನು ರಘುವಿಗೆ ಅತ್ಯಂತ ಪ್ರಧಾನವಾಗಿ ತಿಳಿಸಿ ಭಗವತ್ ಕಟಾಕ್ಷಕ್ಕಾಗಿ ರಾಣಿಯ ಸಮೇತನಾಗಿ ಅರಣ್ಯಕ್ಕೆ ಹೋದನು. ರಘುವು ಅಂದಿನಿಂದ ತಂದೆಯಾಣತಿಯಂತೆ ಪಂಡಿತರ ಆದೇಶಾನುಸಾರ ಪ್ರಜಾ ಸೌಕರ್ಯವನ್ನು, ಧರ್ಮ ಸಂರಕ್ಷಣೆಯನ್ನು ತನ್ನ ಉಚ್ಛ್ವಾಸ ನಿಶ್ವಾಸದಂತೆ ಭಾವಿಸಿ ತನ್ನ ಕರ್ತವ್ಯವನ್ನು ಮಂತ್ರಿಗಳೊಂದಿಗೆ ಸೇರಿ ನಿರ್ವಹಿಸುತ್ತಿದ್ದನು. ರಘುವು ಚಿಕ್ಕವನಾದರೂ ಮಹಾಗುಣಶಾಲಿ. ಎಂಥ ಕಠಿಣ ಸಮಸ್ಯೆಯನ್ನೂ ಲೀಲಾಜಾಲವಾಗಿ ಗ್ರಹಿಸಿ ಅದಕ್ಕೆ ತಕ್ಕ ಪರಿಹಾರೋಪಾಯ ಕಂಡುಹಿಡಿದು ನಿವಾರಿಸುತ್ತಿದ್ದುದು ಮಾತ್ರವಲ್ಲದೆ ಪ್ರಜಾರಂಜಕನಾಗಿಯೂ ಪ್ರವರ್ತಿಸುತ್ತಿದ್ದನು. ದುರ್ಮಾರ್ಗಿಗಳಾದ ರಾಜರುಗಳಿಗೆ ತಕ್ಕ ಬುದ್ಧಿ ಹೇಳಿ ಅವರನ್ನು ಸಾಮ, ದಾನ, ಭೇದ, ದಂಡೋಪಾಯಗಳಿಂದ ಶಿಕ್ಷಿಸಿ ಪ್ರಜಾನುಕೂಲಗಳನ್ನೂ ಧರ್ಮ ರಕ್ಷಣೆಗೆ ಅವಶ್ಯಕವಾದ ಕರ್ಮಾಚರಣೆಗಳನ್ನೂ ಮಾಡುತ್ತಿದ್ದನು. ರಘು ಮಹಾರಾಜನ ಈ ವಿಧವಾದ ರಾಜ್ಯ ಪರಿಪಾಲನೆಯನ್ನು ಆಬಾಲ ಗೋಪಾಲರಾದಿಯಾಗಿ ಎಲ್ಲರೂ ಕೊಂಡಾಡಲಾರಂಭಿಸಿದರು. ತಂದೆಗೂ ಮೀರಿದ ಬಲಶಾಲಿ, ಧೈರ್ಯಶಾಲಿ, ಗುಣಶಾಲಿ ಎನ್ನುವ ಸಾರ್ಥಕ ನಾಮವನ್ನು ಸಂಪಾದಿಸಿದನು. ಅರಣ್ಯದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ಮುನಿಗಳಿಗೂ ಸಾಧುಗಳಿಗೂ ತಕ್ಕ ಭದ್ರತೆಯನ್ನೊದಗಿಸಿ ಅವರ ಅವಶ್ಯಕತೆಗಳನ್ನು ಪ್ರತ್ಯೇಕವಾಗಿ ತಾನೇ ನೋಡಿಕೊಳ್ಳುತ್ತಾ ಋಷಿಗಳ ಆಶೀರ್ವಾದಕ್ಕೂ ಕೃಪೆಗೂ ಪಾತ್ರನಾಗಿದ್ದನು. ಇದೇ ಸಮಯದಲ್ಲಿ
ವರತಂತು ಎನ್ನುವ ಒಬ್ಬ ಮಹರ್ಷಿಗೆ ಕೌತ್ಸನೆನ್ನುವ ಗುಣವಂತ ಶಿಷ್ಯನಿದ್ದನು. ಅವನು ವಿದ್ಯಾಭ್ಯಾಸ ಪೂರ್ತಿಯಾದ ಮೇಲೆ ಗುರು ದಕ್ಷಿಣೆಗಾಗಿ ರಘುವನ್ನು ಆಶ್ರಯಿಸಿ ಅವನಿಂದ ಧರ್ಮ ರೀತಿಯಾಗಿ ಪಡೆದ ಧನವನ್ನು ಗುರುದಕ್ಷಿಣೆಯಾಗಿ ವರತಂತುವಿಗೆ ಸಲ್ಲಿಸಿದನು. ರಘು ಮಹಾರಾಜನು ಎಂಥ ನೀತಿ ಮಾರ್ಗದಲ್ಲಿ ಸಂಪಾದಿಸಿದ ಹಣವನ್ನು ತನಗೆ ಕೊಟ್ಟಿದ್ದ ಎನ್ನುವುದನ್ನು ಅವನು ತಿಳಿದಿದ್ದನು. ಪ್ರಜೆಗಳಿಗೆ ಬಾಧೆ ಕೊಡದೆ ಅವಶ್ಯಕವಾದುದಕ್ಕಿಂತ ಒಂದು ಕಾಸೂ ಅಧಿಕವಾಗಿ ಪ್ರಜೆಗಳಿಂದ ಅಪೇಕ್ಷಿಸದೆ ದೈವ ಕಟಾಕ್ಷವನ್ನೇ ಪ್ರಧಾನ ಗುರಿಯಾಗಿಟ್ಟುಕೊಂಡು ರಾಜ್ಯಪಾಲನೆ ಸಾಗಿಸುತ್ತಿದ್ದ ರಘು ಮಹಾರಾಜನ ಮೇಲೆ ಕೌತ್ಸನಿಗೆ ಅಮಿತ ವಾತ್ಸಲ್ಯ ಹುಟ್ಟಿ ತುಂಬು ಹೃದಯದಿಂದ, ರಾಜ, ಶೀಘ್ರದಲ್ಲೇ ನಿನಗೆ ಲೋಕ ಪ್ರಖ್ಯಾತಿ ಹೊಂದುವ ಸದ್ಗುಣ ರಾಶಿಯಾದ ಕುಮಾರ ರತ್ನ ಪ್ರಾಪ್ತವಾಗಲಿ ಎಂದು ಆಶೀರ್ವದಿಸಿ ಹೊರಟು ಹೋದನು. ಆ ಆಶೀರ್ವಾದದ ಫಲವೋ ಎನ್ನುವಂತೆ 10 ತಿಂಗಳು ಕಳೆದೊಡನೆಯೇ ರಘುವಿಗೆ ವಜ್ರದಂಥ ಕಾಂತಿಯುಳ್ಳ ಕುಮಾರನು ಹುಟ್ಟಿದನು. ಪಂಡಿತರ ಪುರೋಹಿತರ ಸಲಹೆಯನ್ನು ಅನುಸರಿಸಿ ಅವನಿಗೆ ಅಜ ಎನ್ನುವ ಹೆಸರಿಟ್ಟರು. ಅಜನು ಬಹು ಸುಂದರವಾಗಿದ್ದನು. ದಿನ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದನು. ಪ್ರತ್ಯೇಕ ಶಿಕ್ಷಣದ ಮೂಲಕ ಅವನಿಗೆ ವಿದ್ಯಾಬುದ್ಧಿ ದೊರೆಯಿತು. ಎಲ್ಲ ವಿದ್ಯೆಗಳಲ್ಲೂ ಒಳ್ಳೆಯ ತರಬೇತಿ ಪಡೆದನು. ತಂದೆಗಿಂತಲೂ ಮಹಾವಿದ್ಯಾವಂತನೆನ್ನುವ ಹೆಸರು ಸಂಪಾದಿಸಿದನು. ಹೀಗಿರುವಲ್ಲಿ ರಘು ಮಹಾರಾಜನು ಅವನ ತಂದೆ ದಿಲೀಪನಂತೆಯೇ ಕುಮಾರನಿಗೆ ವಿವಾಹಾದಿ ಮಂಗಳ ಕಾರ್ಯವನ್ನು ನೆರವೇರಿಸಿ ರಾಜ್ಯ ಭಾರವನ್ನು ಅವನಿಗೆ ವಹಿಸಬೇಕೆನ್ನುವ ಸಂಕಲ್ಪ ಮಾಡಿದನು. ಮಂತ್ರಿಗಳನ್ನು ಬರಮಾಡಿಕೊಂಡು ತಕ್ಕ ಏರ್ಪಾಡು ನಡೆಸಿ ವಿದರ್ಭ ದೇಶಾಧೀಶನಾದ ಭೋಜರಾಜನ ಸಹೋದರಿ ಇಂದುಮತಿಯೊಂದಿಗೆ ತನ್ನ ಕುಮಾರ ಅಜನ ವಿವಾಹ ಮಾಡಿದನು. ರಾಜ್ಯದ ಬಾಧ್ಯತೆಯನ್ನು ಮಗನಿಗೆ ಒಪ್ಪಿಸಿ ರಾಣಿ ಸಹಿತವಾಗಿ ಅರಣ್ಯಕ್ಕೆ ತಪಸ್ಸಿಗೆ ಹೋದನು. ಇತ್ತ ಅಜ ಮಹಾರಾಜನು ಇಂದುಮತಿ ದೇವಿಯೊಂದಿಗೆ ರಾಜ್ಯ ಪಾಲನೆ ಮಾಡುತ್ತಾ ಪ್ರಜೆಗಳ ಪ್ರೇಮ ಗೌರವ ಸಂಪಾದಿಸುತ್ತಾ ತಂದೆಯ ಆಜ್ಞೆಯನ್ನು ದಾಟದೆ ಪೃಥ್ವಿಯನ್ನು ಪಾಲಿಸುತ್ತಿದ್ದನು. ಇಂದುಮತಿಯನ್ನು ಬಿಂಬವೆಂದೂ ಪ್ರಕೃತಿಯನ್ನು ಪ್ರತಿಬಿಂಬವೆಂದೂ ಭಾವಿಸಿ ಅಜನು ಅತ್ಯಂತ ಆನಂದದಿಂದ ಕಾಲ ಕಳೆಯುತ್ತಾ ಇಬ್ಬರೂ ಅರಣ್ಯಕ್ಕೆ ಹೋಗಿ ಸಹಜ ಸೌಂದರ್ಯಯುಕ್ತವಾದ ಪ್ರಕೃತಿಯನ್ನು ನೋಡುತ್ತಾ ದಿನಗಳನ್ನು ಹಾಗೂ ವಾರಗಳನ್ನು ಅರಣ್ಯದಲ್ಲೇ ಕಳೆಯುತ್ತಿದ್ದರು. ಹೀಗಿರುವಲ್ಲಿ ಇಂದುಮತಿ ದೇವಿಗೆ ನವಮಾಸಗಳು ತುಂಬಿ ಪುತ್ರನಿಗೆ ಜನ್ಮವಿತ್ತಳು. ಮಗುವಿನ ತಂದೆ ತಾಯಿಗಳು ಆನಂದದಿಂದ ವಸಿಷ್ಠರಿಗೆ ವಾರ್ತೆ ಕಳಿಸಿ ಮಗುವಿನ ಜಾತಕವನ್ನು ಬರೆಸಿ ನಾಮಕರಣಕ್ಕೆ ಬೇಕಾದ ಏರ್ಪಾಟುಗಳನ್ನು ಮಾಡಿದರು. 10ನೇ ದಿನ ಪಂಡಿತರನ್ನು ಕರೆಸಿ ಮಗುವಿಗೆ ದಶರಥನೆನ್ನುವ ಹೆಸರಿಟ್ಟರು. ದಶರಥನು ಎಲ್ಲರ ಕಣ್ಮಣಿಯಾಗಿ ದಾಸ ದಾಸಿಯರು ಆಡಿಸುತ್ತಿದ್ದರೆ ಕೇಕೆ ಹಾಕುತ್ತಾ ಕೈಕಾಲು ಆಡಿಸುತ್ತಾ ಆನಂದವೇ ತನ್ನ ಜೀವಿತವೋ ಎನ್ನುವಂತೆ ದಿನ ದಿನ ಅಭಿವೃದ್ಧಿ ಹೊಂದುತ್ತಿದ್ದನು. ಒಂದು ದಿನ ಅಜನು ಇಂದುಮತಿಯೊಂದಿಗೆ ವಾಡಿಕೆಯಂತೆ ವಿಹಾರಾರ್ಥವಾಗಿ ಉದ್ಯಾನವನಕ್ಕೆ ಹೋದನು. ಆ ದಿನ ಎಂದಿಗಿಂತ ವಿಶೇಷವಾದ ಉತ್ಸಾಹದಿಂದ ಪ್ರಕೃತಿ ದೃಶ್ಯಗಳನ್ನು ಅನುಭವಿಸುತ್ತಾ ಬಹು ದೂರ ಹೋಗಿ ಒಂದು ತಂಪಾದ ನೆರಳಿನಲ್ಲಿ ಇಬ್ಬರೂ ಕುಳಿತು ಮಾತನಾಡಿಕೊಳ್ಳುತ್ತಿರುವಾಗ ಜೋರಾಗಿ ಗಾಳಿ ಬೀಸಿತು. ಆ ಗಾಳಿಯ ಪರಿಮಳ ವರ್ಣನಾತೀತ. ಜೊತೆಗೆ ಅತಿ ಮಧುರವಾದ ಗಾನವೂ ಕೇಳಿಸಿತು. ಇಬ್ಬರೂ ಎದ್ದು ಸುತ್ತಲೂ ಪರೀಕ್ಷಿಸಿದಾಗ ಆಕಾಶದಲ್ಲಿ ಮೇಘಗಳ ಮಧ್ಯೆ ಬ್ರಹ್ಮನ ಮಾನಸ ಪುತ್ರನಾದ ನಾರದನು ಅತಿ ವೇಗದಿಂದ ಎಲ್ಲಿಗೋ ಹೋಗುತ್ತಿದ್ದುದು ಕಾಣಿಸಿತು. ಆಗ ನಾರದನು ಶಿಖೆಯಲ್ಲಿ ಮುಡಿದಿದ್ದ ಸುಗಂಧ ಪುಷ್ಪಗಳಲ್ಲೊಂದು ಗಾಳಿಗೆ ಹಾರಿ ಬಂದು ಇಂದುಮತಿಯ ಶಿರದ ಮೇಲೆ ಬಿದ್ದಿತು. ಅಜ ಮಹಾರಾಜನು ಈ ಆಶ್ಚರ್ಯವನ್ನು ನೋಡುತ್ತಿರುವಂತೆಯೇ ಇಂದುಮತಿ ದೇವಿಯು ನೆಲ ಕುರುಳಿ ಶಾಶ್ವತವಾಗಿ ಕಣ್ಣು ಮುಚ್ಚಿದಳು. ಅವಳನ್ನು ಪ್ರಾಣ ಸಮಾನವಾಗಿ ಪ್ರೇಮಿಸುತ್ತಾ ಜೀವಿಸುತ್ತಿದ್ದ ಅಜನು ಈ ದುರಂತವನ್ನು ಸಹಿಸಲಾರದೆ ಪರಿತಪಿಸಿದನು. ಅವನ ರೋದನ ಅರಣ್ಯವನ್ನೆಲ್ಲ ವ್ಯಾಪಿಸಿತು. ಭೂಮಿಯು ಕಂಪಿಸಿತು. ವೃಕ್ಷಗಳೂ ಕೂಡ ಚೈತನ್ಯ ರಹಿತವಾಗಿ ಆಶ್ಚರ್ಯ ಪಡುವಂತೆ ಕಾಣಿಸಿತು. ಅಜ ಮಹಾರಾಜನು ಇಂದುಮತಿ ದೇವಿಯ ದೇಹದ ಮೇಲೆ ಬಿದ್ದು
ಕಣ್ಣೀರ ಕಾಲುವೆ ಹರಿಸುತ್ತಾ ರೋದಿಸುತ್ತಿದ್ದುದನ್ನು ಕೇಳಿ ನಾರದನು ಕೆಳಗಿಳಿದು ಬಂದನು. ಅಜನನ್ನು ಸಮಾಧಾನಪಡಿಸುತ್ತಾ ನಾರದನು, ರಾಜ, ಮೃತ್ಯುವಿನ ಬಗ್ಗೆ ಆಶ್ಚರ್ಯವೇಕೆ? ಇದರಲ್ಲಿ ಶೋಕ ಕೆಲಸಕ್ಕೆ ಬಾರದು. ಕಾಯಕ್ಕೆ ಜನನ ಮರಣಗಳು ಸಾಮಾನ್ಯ. ಜನನಕ್ಕೆ ಏನು ಕಾರಣವೋ ಮರಣಕ್ಕೂ ಅದೇ ಕಾರಣ. ಇವುಗಳಿಗೆ ಕಾರಣ ಹುಡುಕುವುದು ಹುಚ್ಚುತನ. ದೈವ ನಿರ್ಣಯಕ್ಕೆ ಕಾರಣ ಇರುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮಾನವರಿಗೆ ಅಸಾಧ್ಯ. ಅವರವರ ಬುದ್ಧಿಶಕ್ತಿ ಅನುಸರಿಸಿ ಸ್ವಲ್ಪ ಮಟ್ಟಿಗೆ ಅದನ್ನು ಊಹಿಸಬಲ್ಲರೇ ವಿನಾ ಬುದ್ಧಿಗೆ ಅತೀತವಾದ ತತ್ವವನ್ನು ಮಾನವರು ಹೇಗೆ ತಾನೇ ತಿಳಿಯಬಲ್ಲರು? ಮರಣವು ಪ್ರತಿ ಕಾಯಕ್ಕೂ ತಪ್ಪಿದ್ದಲ್ಲ. ಆದರೆ ಇಂದುಮತಿಯ ಮರಣ ಒಂದು ಹಿನ್ನೆಲೆಯಿಂದ ಕೂಡಿರುವುದರಿಂದ ಕಾರಣ ಹೇಳಬೇಕಾಗಿ ಬಂದಿದೆ ಎಂದನು. ಅಜ ಮಹಾರಾಜನನ್ನು ಸಮೀಪಿಸಿ, ರಾಜ, ಪೂರ್ವದಲ್ಲಿ ತೃಣಬಿಂದು ಎಂಬ ಋಷಿಯು ಘೋರ ತಪಸ್ಸನ್ನಾಚರಿಸುತ್ತಿರುವಾಗ ಅವನ ತಪೋಶಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಇಂದ್ರನು ಹರಿಣಿ ಎನ್ನುವ ದೇವಕನ್ಯೆಯನ್ನು ಕಳಿಸಿದನು. ಅವಳು ತೃಣಬಿಂದುವಿನ ತಪೋಭಂಗ ಮಾಡಲು ಬಹಳ ಪ್ರಯತ್ನ ಮಾಡಿದಳು. ಅವು ಯಾವುದಕ್ಕೂ ಋಷಿಯು ವಿಚಲಿತನಾಗದೆ ಕಣ್ಣುಗಳನ್ನು ತೆರೆದು, ಪರಮ ಪವಿತ್ರವಾದ ತಪಸ್ಸನ್ನು ಭಂಗಪಡಿಸಲು ಹೊರಟ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನು ದೇವಕನ್ಯೆ ಇರಬೇಕು. ಆದರೆ ಯಾರಾದರೇನಂತೆ, ಪಾಪ ಕಾರ್ಯದಲ್ಲಿ ತೊಡಗಿದೆಯಾದ್ದರಿಂದ ನೀನು ದೇವಲೋಕವನ್ನು ಬಿಟ್ಟು ಮಾನವ ಲೋಕದಲ್ಲಿ ಜನಿಸಿ ಮಾನವತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾ ಜೀವಿಸು ಎಂದು ಶಪಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡು ಮತ್ತೆ ತಪಸ್ಸನ್ನು ಪ್ರಾರಂಭಿಸಿದನು. ಅದನ್ನು ಕೇಳಿದ ಹರಿಣಿಯು ದಿಗಿಲುಗೊಂಡು ಕಣ್ಣೀರು ಸುರಿಸುತ್ತಾ ಕೈಜೋಡಿಸಿ ಅತ್ಯಂತ ದೀನತೆಯಿಂದ ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದಳು. ಸ್ವರ್ಗ ಭ್ರಷ್ಟಳಾಗದಂತೆ ಅನುಗ್ರಹಿಸಬೇಕೆಂದು ಪರಿಪರಿ ವಿಧವಾಗಿ ಬೇಡಿಕೊಂಡಳು. ಆಗ ಋಷಿಯು, ಅಬಲೆ, ನನ್ನ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಿನ್ನ ತಲೆಯ ಮೇಲೆ ಯಾವಾಗ ಸ್ವರ್ಗ ಲೋಕದ ಪುಷ್ಪ ಬಂದು ಬೀಳುವುದೋ ಆಗ ನೀನು ಮಾನವ ದೇಹವನ್ನು ಬಿಟ್ಟು ಸ್ವಸ್ಥಾನವನ್ನು ಸೇರುವೆ ಎಂದು ಹೇಳಿದನು. ಆ ದೇವಕನ್ಯೆಯೇ ಈ ಇಂದುಮತಿ ದೇವಿ. ಇಂದು ನನ್ನ ಶಿರಸ್ಸಿನಲ್ಲಿದ್ದ ಸ್ವರ್ಗ ಲೋಕದ ಪುಷ್ಪವು ಗಾಳಿಗೆ ಹಾರಿ ಬಂದು ಅವಳ ತಲೆಯ ಮೇಲೆ ಬಿದ್ದೊಡನೆಯೇ ಅವಳ ಶಾಪ ವಿಮೋಚನೆಯಾಯಿತು. ಇದಕ್ಕೆ ನೀನು ಚಿಂತಿಸಿ ಪ್ರಯೋಜನವಿಲ್ಲ ಎಂದು ಅವನಿಗೆ ರಾಜನೀತಿ ದೇಹ ನೀತಿಗಳನ್ನು ಬೋಧಿಸಿ ನಾರದನು ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಅಜ ಮಹಾರಾಜನು ಬೇರೇನೂ ಮಾಡಲಾಗದೆ ಅವಳ ಕಾಯಕ್ಕೆ ಅಂತ್ಯಕ್ರಿಯೆಗಳನ್ನು ನೆರವೇರಿಸಿದನು. ರಾಜಧಾನಿಗೆ ಮರಳಿ ಕಾಲವನ್ನು ಅತಿ ಭಾರವಾಗಿ ಕಳೆಯುತ್ತಾ ದಶರಥನನ್ನು ನೋಡಿ ಸ್ವಲ್ಪ ಧೈರ್ಯ ತಂದುಕೊಂಡು ಜೀವಿತವನ್ನು ಸಾಗಿಸುತ್ತಿದ್ದನು. ಕುಮಾರ ದಶರಥನು ದೊಡ್ಡವನಾದ ಮೇಲೆ ರಾಜ್ಯ ಭಾರವನ್ನು ಅವನಿಗೆ ವಹಿಸಿ ಸರಯೂ ತೀರದಲ್ಲಿ ಅನಶನ ವ್ರತ ಎನ್ನುವ ವ್ರತವನ್ನು ಮಾಡುತ್ತಾ ಸರಯೂ ತೀರದಲ್ಲೇ ಕಾಯವನ್ನು ತ್ಯಜಿಸಿದನು. ಈ ವಿಷಯವು ದಶರಥನಿಗೆ ತಿಳಿದೊಡನೆಯೇ ಅವನು ಅತಿ ವೇಗವಾಗಿ ಸರಯೂ ತೀರವನ್ನು ಸೇರಿ ತಂದೆಯ ಕಳೇಬರವನ್ನು ನೋಡಿ ದುಃಖಿಸುತ್ತಾ ಕಾಯಕ್ಕೆ ಮಾಡಬೇಕಾದ ದಹನ ಕ್ರಿಯೆಗಳನ್ನು ಮಾಡಿ ತನ್ನ ತಂದೆ ವ್ರತನಿಷ್ಠನಾಗಿ ಗತಿಸಿದನೆನ್ನುವ ಪವಿತ್ರ ಸಂಗತಿಯನ್ನು ಸ್ಮರಿಸುತ್ತಾ ಧೈರ್ಯದಿಂದ ರಾಜ್ಯ ಭಾರದ ಸಮಸ್ತ ವ್ಯವಹಾರವನ್ನೂ ಪೂರ್ತಿಯಾಗಿ ತನ್ನ ವಶದಲ್ಲಿಟ್ಟುಕೊಂಡು ರಾಜ್ಯಪಾಲನೆ ಮಾಡುತ್ತಿದ್ದನು. ಜೈ ಸಾಯಿರಾಮ್.